ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಬಿಲ್ಲವ ಸಮಾಜದ ಗುರುಗಳಾಗಿರುವಂಥ ಶ್ರೀನಾರಾಯಣ ಗುರುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ಸಮಾಜದ ಅಭ್ಯುದಯದ ಮೂಲ ಕೇಂದ್ರವಾಗಿರುವಂಥ ಕುದ್ರೋಳಿ ಕ್ಷೇತ್ರದಲ್ಲಿ ಇವತ್ತು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ದೇವಸ್ಥಾನದಲ್ಲಿ ಎಲ್ಲ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಈ ಒಂದು ಕರ್ನಾಟಕ ನೂತನ ಸರ್ಕಾರ ರಚಿಸುವ ಈ ಸುಸಂದರ್ಭದಲ್ಲಿ ನಮ್ಮ ಸಮಾಜದ ಪರವಾಗಿ ಒಂದು ವಿಜ್ಞಾಪನೆಯನ್ನು ಮುಂದಿಡ್ತಾ ಇದ್ದೇವೆ. ನಮ್ಮ ಸಮಾಜದ ಹಿರಿಯ ಮಸ್ಸಂಜೆ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು ಯಾವುದೇ ಕಲಂಕರಹಿತ ರಾಜಕೀಯ ಜೀವನವನ್ನು ನಡೆಸಿದವರು, ಹಿಂದುಳಿದ ಬಡವರ ಧ್ವನಿಯಾಗಿ ಸ್ಪಂದಿಸಿದವರು. ಅವರಿಗೆ ಈ ನೂತನ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ಕೊಡಬೇಕು. ನಮ್ಮ ಸಮಾಜಕ್ಕೆ ಅದು ಗೌರವ ಅಂತ ನಾವು ಇಡೀ ಸಮಾಜದ ಪರವಾಗಿ ಒಗ್ಗರಣಿಂದ ಈ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ನೀವು ಈ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ಅಂತ ನಿಮ್ಮಲ್ಲೂ ವಿನಂತಿಸ್ತಾ ಇದ್ದೇವೆ. 3 ವರ್ಷದ ಸುದೀರ್ಘವಾದಂಥ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಂಥ ಸಿದ್ದರಾಮಯ್ಯ ನಂತರ ಎರಡನೇ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವರು ಪದಾರ್ಪಣವನ್ನು ಮಾಡಲಿಕ್ಕಿದ್ದಾರೆ. ಅಂಥ ಸಂದರ್ಭದಲ್ಲಿ 50 ದಶಕಗಳಿಂದ ಒಂದು ದೀರ್ಘವಾದಂಥ ರಾಜಕೀಯವನ್ನು ಮಾಡಿ ಯಾವುದೇ ಒಂದು ಕಪ್ಪು ಚುಕ್ಕೆಗಳಿಲ್ಲದೆ ಪಕ್ಷ ನಿಷ್ಠೆಯಿಂದ ರಾಜಕೀಯವನ್ನು ಮಾಡಿದಂತಹ ಡಿ.ಕೆ. ಹರಿಪ್ರಸಾದ್ ಇವತ್ತು ನಮ್ಮ ಹಿರಿಯ ನಾಯಕರಾದಂಥ ಜನಾರ್ದನ ಪೂಜಾರಿ ಅವರ ನಂತರ ಆ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಸಮಾಜದ ಪರವಾಗಿ ಮತ್ತು ಎಲ್ಲ ಸಮಾಜದ ಪರವಾಗಿ ಧ್ವನಿ ಎತ್ತತಕ್ಕಂಥ ಒಬ್ಬ ಬಲಿಷ್ಠ ನಾಯಕ ಡಿ.ಕೆ. ಹರಿಪ್ರಸಾದ್. ಅಂಥ ಒಬ್ಬ ನಾಯಕನಿಗೆ ಇಷ್ಟವರೆಗೆ ಯಾವುದೇ ಒಂದು ಎಲ್ಲ ಜವಾಬ್ದಾರಿಗಳನ್ನು ಹೊಂದಿದ್ರೂ ಕೂಡ ಸರ್ಕಾರದ ಒಳಗೆ ಅವಕಾಶಗಳು ಎಲ್ಲಿಯೂ ಕೂಡ ಸಿಕ್ಕಿಲ್ಲ. ಇವತ್ತು ನಮ್ಮ ಒಕ್ಕಲಿನ ಬೇಡಿಕೆ ಏನಂತ ಹೇಳಿದ್ರೆ, ನಮಗೆ 3 ಕ್ಷೇತ್ರಗಳಲ್ಲಿ ಮಂತ್ರಿಗಳನ್ನು ಕೊಡಬೇಕು ಸಮಾಜಕ್ಕೆ ಮತ್ತು ಎಲ್ಲ ವರ್ಗದವರಿಗೆ. ಅದರ ಜೊತೆಯಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರೊಬ್ಬ ಸೀನಿಯರ್ ಮತ್ತು ಹಿರಿಯ ರಾಜಕಾರಣಿ ಮತ್ತು ಹಿರಿಯ ಸಮುದಾಯದ ನಾಯಕತ್ವವನ್ನು ಹೊಂದಿದವರು, ಎಲ್ಲ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗತಕ್ಕಂಥ ಒಬ್ಬ ಸಮರ್ಥ ನಾಯಕ. ಅವರಿಗೆ ಇವತ್ತು ಮಂತ್ರಿಗಿರಿಯನ್ನು ಕೊಟ್ಟು, ಅದು ಕೂಡ ಒಂದು ಒಳ್ಳೆಯ ಜವಾಬ್ದಾರಿಯುತವಾದಂಥ ಮಂತ್ರಿಯ ಸ್ಥಾನಮಾನವನ್ನು ಕೊಟ್ಟು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಅವರ ನಂಬಿಕೆಯಲ್ಲಿರ್ತಕ್ಕಂಥ ಜನರಿಗೆ ಮತ್ತು ಅವರ ಆಡಳಿತ ವೈಖರಿಯನ್ನು ನೋಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾವು ಇವತ್ತು ಸಮಾಜದ ಪರವಾಗಿ ಮತ್ತು ಎಲ್ಲರ ಒಂದು ಒತ್ತಿನ ಮುಖಾಂತರ ಈ ಒಂದು ಬೇಡಿಕೆಯನ್ನು ನಾವೆಲ್ಲರೂ ಸೇರಿ ಇವತ್ತು ಸಮಾಜದ ಪರವಾಗಿ ಎಲ್ಲ 26 ಪಂಗಡದ ನಮ್ಮ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ನಾವು ಇವತ್ತು ಆ ಬಗ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸ್ವಾರ್ಥರಹಿತ ಗೌರವ, ಸೇವೆಗೆ ತಕ್ಕ ಗೌರವ, ಅವರು ಮಾಡಿದ ಸುದೀರ್ಘ ಸೇವೆಗೆ ಒಂದು ಗೌರವ ಸಿಗಬೇಕು. ದೇವಸ್ಥಾನ ಸಿಗುವ ಸಾಧ್ಯತೆ ಇಲ್ಲ ಅಂತ ನಾವು ಎಲ್ಲ ಈಗ ಅವರಿಗೆ ಸ್ಥಾನಮಾನ ಖಚಿತ ಆಗಿದೆ. ಅವರು ಕೊಡ್ತಾರಂತ ಇಲ್ಲ, ಪಕ್ಷಾಧ್ಯಕ್ಷ ಕೊಡಲಿಕ್ಕೆ ಅಂತ ಅವರಿಗೆ ಬಂದ ಮೂಲಗಳ ಪ್ರಚಾರ ಉಂಟು. ಆದರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಒಂದು ನಮ್ಮ ಸ್ವಾಮೀಜಿ ಮತ್ತು ಎಲ್ಲರ ಒಂದು ಸರ್ಕಾರದ ಭಾಗ ವಿಖ್ಯಾತ ಮೂಲಕ ಒಂದು ಕ್ಷೇತ್ರದಲ್ಲಿ ಈಗ ನಾವು